ಕ್ರಿಯೇಟಿವಿಟಿ ಆ ವರ್ಡನ್ನೇ ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಕ್ರಿಯೇಟಿವಿಟಿ ಇಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಕಾನ್ಷಿಯಸ್ನೆಸ್. ಕ್ರಿಯೇಟಿವಿಟಿ ಇಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಕಂಪ್ಯಾಷನ್. ಕ್ರಿಯೇಟಿವಿಟಿ ಇಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಹಂಬಲ್ನೆಸ್, ಡಿವಿನಿಟಿ. ಟ್ಯಾಲೆಂಟ್ ಇರ್ಬೋದು, ಆದರೆ ನಿಮ್ಗೆ ಹಂಬಲ್ ಆಗಿ ಇಲ್ಲದೆ ಇದ್ದರೆ, ನೀವು ಇಂಟೆಲಿಜೆಂಟ್ ಇರ್ಬೋದು, ನೀವು ಹಂಬಲ್ ಆಗಿ ಇಲ್ಲದೆ ಇದ್ದರೆ, ಲವಿಂಗ್ ಆಗಿಲ್ಲದೆ ಇದ್ದರೆ, ನೀವು ಮಾಡೋ ಕೆಲಸದಲ್ಲೇ ಆ ಪ್ರೇಮ ಕಾಣಿಸಲ್ಲ. ನೀವು ಮಾಡೋ ಕೆಲಸಕ್ಕೆ ಮೊದಲು ಪ್ರೀತಿಸಿ, ನೀವು ಮಾಡೋ ಕೆಲಸಕ್ಕೆ ಪ್ರೀತಿಸಿ, ಹಂಬಲ್ ಆಗಿ ನೀವು ಮಾಡೋ ಕೆಲಸಕ್ಕೆ ಸರೆಂಡರ್ ಆಗಿ. ಆಗ ಬರುತ್ತೆ ಬ್ರಹ್ಮನ ಶಕ್ತಿ ನಿಮ್ಮಲ್ಲಿ. ಆ ಬ್ರಹ್ಮ ಕೆಲಸ ಮಾಡ್ತಾನೆ. ಬ್ರಹ್ಮ ಕೆಲಸ ಮಾಡಬೇಕಾದ್ರೆ ಒಂದು ಡಿವೈನ್ ಫೀಮೇಲ್ ಎನರ್ಜಿ ಬೇಕು. ಸರಸ್ವತಿ, ಅದು ಸರಸ್ವತಿ ವಿಸ್ಡಮ್ ಕೊಡೋದು. ಯಾವಾಗ ಬ್ರಹ್ಮ ಕೆಲಸ ಮಾಡ್ತೀನಿ ಅಂತ ಹೊರಟಾಗ ಸರಸ್ವತಿ ವಿಸ್ಡಮ್ ಸಿಗುತ್ತೆ. ಸರಸ್ವತಿ ವಿಸ್ಡಮ್ ಬಂದಾಗ, ಬ್ರಹ್ಮ ಕೆಲಸ ಮಾಡಿದಾಗ ಹಣ ಬರುತ್ತೆ. ಲಕ್ಷ್ಮಿ ಸರಸ್ವತಿ ಒಲಿದ ತಕ್ಷಣ ಟಕ 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 ಅಂತ ಹಣ ಬರುತ್ತೆ. ಜ್ಞಾನ ಇರೋ ಕಡೆ ಹಣ ಬರುತ್ತೆ. ಹಣ ಲಕ್ಷ್ಮಿ. ಸರಸ್ವತಿ ಎಳಿತಾಳೆ ಲಕ್ಷ್ಮಿನ ಹಂಗೆ. ಯಾವಾಗ ವಿಷ್ಣು ಕೆಲಸ ಶುರು ಮಾಡಿದ್ದಾನೆ, ಬ್ರಹ್ಮ ಸೃಷ್ಟಿ ಮಾಡಿದ ತಕ್ಷಣ ವಿಷ್ಣು ಪರಿಪಾಲನೆ ಮಾಡಬೇಕು. ಆ ಟೈಮ್ನಲ್ಲಿ ಯಾವುದು ಎಕ್ಸ್ಟ್ರಾನ ಬಿಟ್ಕೊಡ್ತೀಯ, ಯಾವುದು ಬೇಡವ ಪಕ್ಕಕ್ಕೆ ಹಾಕ್ತೀಯ, ಅದು ಕಾಳಿ. ಬೇಡದೇ ಇರೋದು ಪಕ್ಕಕ್ಕೆ ಹಾಕೋದು ದುಷ್ಟರ ಶಿಕ್ಷೆ, ಶಿಷ್ಟರ ರಕ್ಷಣಾ. ಇದು ಮೂರೂ ಶಿವ ಬೇಡದೇ ಇರೋದನ್ನೆಲ್ಲ ಗುಡಿಸಿ ಪಕ್ಕಕ್ಕೆ ಹಾಕ್ಬಿಡ್ತಾನೆ. ನಿಮ್ಗೆ ಯಾರು ಇದೇನಿಷ್ಟು ಬರ್ತಾರೋ ಅವ್ರು ಯಾರು ನಿಮ್ಮ ಹತ್ರ ಇರೋಕ್ಕಾಗಲ್ಲ, ಎಲ್ಲರೂ ದೂರ ತಳ್ಬಿಡ್ತಾನೆ. ಹೀಗೆ ಮೂರು ಶಕ್ತಿ ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕಾದ್ರೆ ನಾವ್ಯಾಕೆ ಹೆದರಬೇಕು?